ತಾಲೂಕು ಜಂಗಮಕೋಟೆ ಭಾಗದ 13 ಹಳ್ಳಿಗಳಲ್ಲಿ ಕೆಡಿಬಿ ಭೂಸ್ವಾಧೀನ ಪ್ರಕ್ರಿಯೆ ಹಿಂಪಡೆಯಬೇಕು. ನಾವು ರೈತರು, ಈ ದೇಶಕ್ಕೆ ಅನ್ನ ನೀಡುವ ನಮಗೆ ಭೂಮಿಯೇ ಜೀವಾಳ. ಯಾವುದೇ ಕಾರಣಕ್ಕೂ ಭೂಮಿ ನೀಡುವುದಿಲ್ಲ ಎಂದು ಜುಲೈ 1ರಂದು ಮಂಗಳವಾರ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಜಿಲ್ಲೆಯ ಎಲ್ಲ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ರೈತ ಕುಟುಂಬದವರು ಟ್ರ್ಯಾಕ್ಟರ್ಗಳ ಮೂಲಕ ಮುತ್ತಿಗೆ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಾರಥ್ಯದಲ್ಲಿ ಅನೇಕ ರಾಜಕೀಯ ನಾಯಕರುಗಳು ಮತ್ತು ರಾಜ್ಯ ಸಂಘಟಿತ ಅಧ್ಯಕ್ಷರುಗಳು ಭಾಗವಹಿಸಲಿದ್ದಾರೆ ಎಂದು ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಅವರು ತಿಳಿಸಿದರು. ಈ ಹೋರಾಟನ ನಿಲ್ಲಿಸೋದೇ ಇಲ್ಲ. ಏನು 13 ಹಳ್ಳಿ ರೈತರ ಬೆಂಬಲಕ್ಕಾಗಿ ನಮ್ಮ ತಾಲೂಕು ರೈತ ಸಂಘದ ಸದಸ್ಯರುಗಳು ಮತ್ತೆ ಇತರೆ ಸಂಘಟನೆಯ ಸದಸ್ಯರುಗಳು ಹಾಗೆ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ತಾಲೂಕುಗಳ ರೈತ ಸಂಘ ಸದಸ್ಯರುಗಳು, ಯಾಕಂದ್ರೆ ನಾವು ಏನೇ ಹೋರಾಟ ಮಾಡಿದ್ರು ನಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಸದಾ ಸಿದ್ಧರಿರ್ತಾರೆ. ನಮ್ಮ ಜಿಲ್ಲಾಧ್ಯಕ್ಷ ಆಗ್ಬೋದು, ಎಲ್ಲಾ ತಾಲೂಕಿನ ಅಧ್ಯಕ್ಷರುಗಳು ಸಮೇತ ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿ ನಮಗೆ ಬೆಂಬಲವಾಗಿ ನಿಲ್ತಾ ಇದ್ದಾರೆ. ನಾಳೆ ಕಾಂಗ್ರೆಸ್ ಸರ್ಕಾರ ಬರಕ್ ಮುಂಚೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಾಗ್ಬೋದು, ಈಗಿನ ಉಪಮುಖ್ಯಮಂತ್ರಿಗಳಾಗ್ಬೋದು, ಎಲ್ಲರೂ ಏನ್ ಹೇಳಿದ್ರು, ನಾವು ಅಧಿಕಾರಕ್ಕೆ ಬರ್ತಾನೆ ಈ ಒಂದು ಕಾಯ್ದೆನ ನಾವು ವಾಪಸ್ ತಗಂತೀವಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷಗಳನ್ನ ಕರೆದು ಒಂದು ಭರವಸೆ ಕೊಟ್ಟಿದ್ರು. ನೀವು ನಮ್ಗೆ ಬೆಂಬಲವಾಗಿ ನಿಲ್ಲಿ, ಈ ಒಂದು ಎಲೆಕ್ಷನ್ ನಲ್ಲಿ ನಮ್ಮನ್ನ ಗೆಲ್ಸಿದ್ದೆ ಆದ್ರೆ ನಾವು ನಿಮ್ಗ ಈ ಒಂದು ಕಾಯ್ದೆಗಳು ವಾಪಸ್ ತಗೊಳೋದಕ್ಕೆ ನಮ್ ಪೂರ್ತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿವಸ ನೋಡ್ತಾ ಇದ್ರೆ ಈ ಸರ್ಕಾರ ನಾವು ಅವ್ರು ಬಂದಾಗಿಂದ ನಾವು ಗಲಾಟೆ ಮಾಡ್ತಾನೆ ಇದ್ದೀವಿ. ಸೆಷನ್ ಏನು ಬೆಳಗಾವಿ ಅಧಿವೇಶನ ಆಗ್ಬೋದು, ಬೆಂಗಳೂರು ಅಧಿವೇಶನಗಳಲ್ಲಿ ಗಲಾಟೆ ಮಾಡ್ತಾ ಇದ್ದೀವಿ. ಹೇಳ್ತಾನೆ ಅವ್ರೆ ಮುಂದಿನ ಸಾರಿ ಸಭೆ ಕರಿತೀವಿ, ವಾಪಸ್ ತಗಂತಾ ಇದೀವಿ ಅಂತ. ತಗಂತಾನೆ ಇಲ್ಲ. ಆದ್ರೆ ಈ ಒಂದು ಸಚಿವ ಸಂಪುಟದಲ್ಲಾದ್ರೂ ಇವರು ತೀರ್ಮಾನ ತಗೊಂಡು ವಾಪಸ್ ತಗೊಬೇಕು. ಹಾಗೇನೆ ನಮ್ಮ ಕೆಡಿಪಿನ ಕೈ ಬಿಡಬೇಕು. ಇದೇ ತರ ನಮ್ಮ ನೀರಾವರಿಗಳಾಗ್ಬೋದು, ಇವೆಲ್ಲ ನಮ್ಮ ಇನ್ನೂ ಕೆಲವು ಬೇಡಿಕೆಗಳು ಅವನ್ನೆಲ್ಲ ಮೊನ್ನೆನೆ ನಾವು ಅವ್ರು ತಿಳಿಸಿರೋ ಪ್ರಕಾರ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಸರ್ಕಾರ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಎಲ್ಲಾ ಬೇಡಿಕೆಗಳನ್ನು ಪೂರೈಸಬೇಕು. ಹಾಲದ್ದಾಗ್ಬೋದು, ರೇಷ್ಮೆ ಆಗ್ಬೋದು, ಇತರೆ ರೈತರ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಇವುಗಳ ಸಮ್ಮುಖದಲ್ಲಿ ನಾವು ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಮುಖಾಂತರ ಕೇಳ್ಕೊಂತ ಇದೀವಿ. ನಮ್ಮ 50, 53, 57 ಫಾರ್ಮ್ಗಳು ಈಗಾಗಲೇ ರೈತರು ಹಾಕೊಂಡಿದ್ದಾರೆ. ಅದರಲ್ಲಿ ಈಗ ಅವರು ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಊರಿನ ಗೋವುಗಳ ಎಣಿಕೆ ಮಾಡಿ ಅವರು ಇಷ್ಟು ಬಿಡ್ತೀವಿ, ನಾವು ಇಷ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ನಮ್ಮ ಹಳ್ಳಿಗಳ ಜಮೀನುಗಳನ್ನೇ ಇವರು ತಗೊಬೇಕಾದ್ರೆ ಈಗ ನಾವು ದನಗಳು ಮೇಯಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ಅವರ ಕಾನೂನು ಅವ್ರಿಗೆ ನಾವ್ ಹೇಳೋದಾದ್ರೆ, ಈಗ ನಮ್ಮ ಗೋಮಾಳ ಇವೆಲ್ಲ ಕಿತ್ಕೊಬೇಕಾದ್ರೆ ಈಗ ನಮಗೊಂದು ಕಾನೂನು, ಮತ್ತೆ ಸರ್ಕಾರಕ್ಕೆ ಅವರು ತೀರ್ಮಾನ ಮಾಡ್ಬೇಕಾದ್ರೆ ಅವ್ರಿಗೊಂದು ಕಾನೂನ. ಇದರಂದು ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರ ಟ್ರ್ಯಾಕ್ಟರ್ಗಳ ಬೃಹತ್ ರ್ಯಾಲಿ ಅಂತೇಳಿ ಹಮ್ಮಿಕೊಂಡಿದೀವಿ. ಅಹೋರಾತ್ರ ಧರಣಿ ಅಂತೇಳಿ. ಈ ಧರಣಿಗೆ ಸಾಕಷ್ಟು ಜನ ರಾಜ್ಯಾಧ್ಯಕ್ಷರುಗಳು, ಸಾಕಷ್ಟು ದಲಿತ ಸಂಘದವರು, ಎಲ್ಲ ರಾಜ್ಯಾಧ್ಯಕ್ಷರುಗಳು ಬೆಂಬಲವನ್ನು ಸೂಚಿಸ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ನಮ್ಮ ಭಕ್ತರಳ್ಳಿ ಬೈರೇಗೌಡಣ್ಣನವರ ನೇತೃತ್ವದಲ್ಲಿ ನಾವು ಒಂದು ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಂತೆ ಆ ಒಂದು ರೂಪರೇಷೆಯನ್ನು ಕಂಡು ಇವತ್ತು ಮಾಜಿ ಸಚಿವರಾದಂತಹ ಇಬ್ರಾಹಿಂ ಅವರು ಆಗಮಿಸ್ತಾ ಇದ್ದಾರೆ. ನಾಳೆ ನಮ್ಮ ಜೊತೆ ಒಂದು ಹೋರಾಟಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅಣ್ಣನವರು ಆಗಮಿಸ್ತಾವ್ರೆ. ಆಲ್ ಇಂಡಿಯಾ ಬಹುಜನ ಪಾರ್ಟಿ ಮುಖಂಡರಾದ ಗೋಪಿನಾಥ್ ರವರು ಆಗಮಿಸ್ತಾ ಇದ್ದಾರೆ ನಮ್ಮ ಒಂದು ಹೋರಾಟದ ಬೆಂಬಲಕ್ಕೆ. ಮತ್ತು RPI ರಿಪಬ್ಲಿಕ್ ಪಾರ್ಟಿ ರಾಜ್ಯಾಧ್ಯಕ್ಷರಾದ ಮೋಹನ್ ರಾಜ್ ಅವರು ಆಗಮಿಸ್ತಾವ್ರೆ. ಆಲ್ ಇಂಡಿಯಾ ಬಹುಜನ ಸಮಾಜದ ರಾಜ್ಯಾಧ್ಯಕ್ಷರಾದ ಮಾರಸಂದ್ರ ಮುನಿಯಪ್ಪನವರು ಆಗಮಿಸ್ತಾವ್ರೆ. ಮತ್ತು RPI ರಿಪಬ್ಲಿಕ್ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾದ N ಮೂರ್ತಿಯವರು ಆಗಮಿಸ್ತಾ ಇದ್ದಾರೆ. ಇಷ್ಟೊಂದು ಜನ ಬೆಂಬಲ ಕೊಡ್ತಾವ್ರೆ. ಭೂಮಿನ ಕಳೆದುಕೊಳ್ಳೋದು ಬೇಡ, ಏನು ಅನಾಹುತ ಆಗ್ತದೆ ಮುಂದಿನ ಪೀಳಿಗೆಗೆ. ಇವತ್ತು ಭೂಮಿ ಕಳೆದುಕೊಂಡ್ರೆ ಮುಂದಿನ ನಮ್ಮ ಮಕ್ಕಳ ತಲೆಮಾರು ಉಳಿಯೋದಿಲ್ಲ, ಮುಂದಿನ ಪೀಳಿಗೆಗೆ ಅನ್ನ ಸಿಕ್ಕೋದಿಲ್ಲ ಅಂತ ಹೇಳಿ ಸಾಕಷ್ಟು ಪಾರ್ಟಿಗಳ ಒಂದು ರಾಜ್ಯಾಧ್ಯಕ್ಷರು, ಒಂದು ಎಲ್ಲಾ ಸಂಘಟನೆಗಳು ನಮಗ್ ಬೆಂಬಲ ಸೂಚಿಸಿ ಬರ್ತೀವಿ ಅಂತ ಹೇಳಿ. ಏನು ಕೈಗಾರಿಕೆ ಅಭಿವೃದ್ಧಿ ಅಂತ ಸರ್ಕಾರ ಬಂದಿದೆ 13 ಹಳ್ಳಿ, ನಾವು ಈಗಾಗಲೇ 1 ವರ್ಷ 2-3 ತಿಂಗಳಾಗಿದೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಸರ್ಕಾರ ನಮ್ಮ ರೈತರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ. ನಮ್ಮ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಸುಧಾಕರ್ ಆಗ್ಬೋದು, ಈ ತಾಲೂಕಿನ MLA ಆದ ರವಿಕುಮಾರ್ ಆಗ್ಬೋದು, ನಮ್ಮ ರೈತರ ಬಗ್ಗೆ ಕರುಣೆಯನ್ನು ತೋರಿಸ್ತಾ ಇಲ್ಲ. ಅದು ಯಾಕಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. 1ನೇ ತಾರೀಕು
ಹೋರಾಟದ ಬಗ್ಗೆ ನಾವು ಟ್ರ್ಯಾಕ್ಟರ್ ಮುಖಾಂತರ ನೂರಾರು ಟ್ರ್ಯಾಕ್ಟರ್ ಮುಖಾಂತರ ನಾವು ಡಿ ಸಿ ಆಫೀಸ್ಗೆ ಹೋಗೋದಕ್ಕೆ ನಾವು ಇಲ್ಲಿ ಪ್ರಾರಂಭ ಮಾಡಿದ್ದೇನೆ. ಅದರಲ್ಲಿ ಹೋಗಂತ ಪ್ರಾರಂಭ ಮಾಡಿದ್ದೇನೆ. ನಾವೆಲ್ಲ ರೈತರು ಒಟ್ಟಾಗಿ ಪ್ರತಿಯೊಂದು ಊರಲ್ಲಿ ಎಲ್ಲ ರೈತರು, ಹೆಣ್ಮಕ್ಳಾಗ್ಬೋದು, ಹಿರಿಯರಾಗ್ಬೋದು, ಯುವಕರಾಗ್ಬೋದು, ಎಲ್ಲ ಸಹ ಟ್ರ್ಯಾಕ್ಟರಲ್ಲೇ ಬಂದು ನಾವು ಈ ಡಿ ಸಿ ಆಫೀಸ್ಗೆ ಮುಖ್ಯ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀರಿ. ಆದರೆ ನಾವೀಗ ಯಾವುದೇ ಕಾರಣಕ್ಕೂ ನಮ್ಮ ರೈತ ಭೂಮಿಯನ್ನು ನಾವು ಬಿಡೋದಿಲ್ಲ. ಅವ್ರು ಹೇಳ್ತಾರೆ ನಾವು ಪ್ರಾಣ ಬೇಕಾದ್ರೆ ಕೊಡ್ತೀವಿ, ಹಾಗೆ ಅಂತ ಪ್ರಾಣ ಕೊಡೋದು, ಪ್ರಾಣ ಭೂಮಿ ಜೀವನ ಮಾಡೋದು ಹೆಂಗೆ? ಪ್ರಾಣ ಇದನ್ನ ಜೀವನ ಮಾಡೋಕ್ಕಾಗ್ತದೆ. ನಾವು ಏನಾದರೂ ನಾವು ಬೆಳೆದು ರಾಗಿ ಆಗ್ಬೋದು, ದ್ರಾಕ್ಷಿ ಆಗ್ಬೋದು, ಗೋಡಂಬಿ ಆಗ್ಬೋದು, ಮಾವು ಆಗ್ಬೋದು, ತೆಂಗಾಗ್ಬೋದು, ಎಲ್ಲ ಬೆಳೆದು ನಾವು ಬೆಂಗಳೂರಿಗೆ ಆಗ್ಬೋದು ಹೊರಗಡೆ ಕಳಿಸಿದ ಮೇಲೆ ನಾವು ರೈತ ಬದುಕಂತ ನಾವು ಈ ಭೂಮಿನ ಫಲವತ್ತಾದ ಭೂಮಿನ ಈ ಸರ್ಕಾರ ಕಿತ್ಕೊಂಡ್ಬಿಟ್ರೆ ನಾವೇನು ಮಾಡೋಕ್ಕಾಗೋದು? ಈಗಾಗಲೇ ನಾವು ಆಲ್ರೆಡಿ ಸುಮಾರು ಜನ ಹೋಗಿ ಕೈಗಾರಿಕೆ ಅಭಿವೃದ್ಧಿ ಹೋಗ್ಬಿಟ್ಟು ನಾವು ಕೂಡ ಸೈನ್ ಮಾಡಿ ಬಂದಿದ್ದೀವಿ. ಅದು ರಿಸಲ್ಟ್ ಕೇಳಿದ ಕೊಟ್ಟಿಲ್ಲ, ನಾವೆಲ್ಲ ಕೊಟ್ಟಿದ್ದೀರಿ. ನಾಳೆ ಬುಧವಾರ ನಮಗೆ ಅದು ಫಾರಂ ಕೊಡ್ತಾರೆ. 8 ಜನ ಕೊಡ್ತೀರಿ, 8 ಜನ ಕೊಡೋದು, ಅದು ನಮಗೆ ಕೊಡ್ತೀರಿ ಅಂತ ಹೇಳಿದ್ದಾರೆ. ನಾವು ಕೈಗಾರಿಕೆ ಕೇಳಿದಾಗ ಆ ಥರ ಹೇಳಿದ್ದಾರೆ. ಅದನ್ನು ಸಹ ಕೊಟ್ಟು ನಾವು ಇದೆಲ್ಲ ತಗೊಂಡು ನಾವು ಈಗ ಆಲ್ರೆಡಿ ಕೋರ್ಟ್ ರೆಡಿ ಆಗಿಬಿಟ್ಟಿದ್ವಿ. ಕೋರ್ಟ್ ಹೋಗಿದ್ರಿ, ಎಲ್ಲ ದಾಖಲೆಗಳನ್ನು ಕೊಟ್ಟು ನಾವು ಕೋರ್ಟ್ಗೆ ಹೋಗಿದ್ರಿ. ಯಾವುದೇ ಕಾರಣ ನಮ್ಗೆ ದೇವರಿದ್ದ ಮೇಲೆ ನಮ್ಗೆ ಸಹಾಯ ಆಗ್ತದೆ. ನಮ್ಮ ರೈತರು ಉಳಿಸ್ತಾರೆ, ನಮ್ಮ ರೈತರು ಉಳ್ಕೊಂತೀರಿ, ನಾವು ಚೆನ್ನಾಗಿರ್ತೀರಿ ರೈತರು ಅಂತೇಳಿ ನಾವು